ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದು 13 ವರ್ಷ ಆಗಿತ್ತು. ಈಗ ಮತ್ತ ಈ ಪ್ರಶಸ್ತಿ ಸಿಕ್ಕೈತಿ. ಸಾಹಿತಿ ಚಂದ್ರಶೇಖರ್ ಪಾಟೀಲ್ರಿಗೆ ಈ ಸಲ ಜ್ಞಾನಪೀಠ ಸಿಕ್ಕೈತಿ. ಅವರ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ಬಂದದ. ಕನ್ನಡಕ್ಕೆ ಇದು 8ನೇ ಪ್ರಶಸ್ತಿ. ಕಂಬಾರ ಸಾಹೇಬ್ರಿಗ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ದೊಡ್ಡವರು ಅವರಿಗೆ ಅಭಿನಂದನೆ ಹೇಳಿದ್ರು. ಸಿಎಂ ಸದಾನಂದ ಗೌಡರು, ನಟ ವಿಜಯ್ ಸೇರಿದಂಗ ಬ್ಯಾರೆ ದೊಡ್ಡ ಮನುಷ್ಯರು ಹೋಗಿ ಅಭಿನಂದನಾ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ಸಾಹಿತಿಗಳು ಕೂಡ ಬಹಳ ಖುಷಿ ಪಟ್ಟಾರ. ಒಂದು ರಾಜ್ಯದ ಇವತ್ತಿನ ವಿದ್ಯಮಾನಗಳ ಮಧ್ಯದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಸುದ್ದಿ ಇದು ನಿರಂತರ ಬರ್ತಾ ಇರಲಿ ಮತ್ತು ಕಂಬಾರರ ಈ ಸಂದೇಶ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಸಂಗತಿಗಳನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಡಲಿ. ಇನ್ನಷ್ಟು ಸೇವೆ ಅವರದ್ದು ರಾಜ್ಯಕ್ಕೂ ಸಿಕ್ಕಲಿ, ದೇಶಕ್ಕೂ ಸಿಕ್ಕಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ. ಕನ್ನಡದಲ್ಲಿ ಎಷ್ಟೋ ಜನ ಪ್ರಶಸ್ತಿಗೆ ಅರ್ಹರಾದಂಥ ಚೇತನಗಳಿದ್ದಾವೆ. ತೇಜಸ್ವಿ ಅವರಿಗೂ ನಾವು ನಿರೀಕ್ಷೆ ಮಾಡ್ತಿದ್ವಿ, GSS ಅವ್ರಿಗೆ ನಿರೀಕ್ಷೆ ಮಾಡ್ತಾ ಇದ್ವಿ. ಕಂಬಾರರು ಎಲ್ಲ ತಮ್ಮ ಅರ್ಹತೆಯಿಂದ, ಶಕ್ತಿಯಿಂದ ಇದನ್ನು ಪಡೆದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನದ ಹೊತ್ತು ಎಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಬಂದಿರೋದು ಇಡೀ ದೇಶ ಈ ಕಡೆ ನೋಡೋ ಹಾಗಾಗಿದೆ. ವೈವಿಧ್ಯಮಯವಾದಂಥ ಅವರು ಒಂದು ಛಾಪನ್ನು ಒಂದು ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಮೂಡಿಸಿದ್ದಾರೆ. ಹೀಗಾಗಿ ಅವರ ಒಟ್ಟು ಇದುವರೆಗಿನ ಕೆಲಸಗಳಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ಕನ್ನಡಿಗರಿಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು, ಸಂಭ್ರಮವನ್ನು ತರ್ತಕ್ಕಂಥ ಸಂಗತಿಯಾಗಿದೆ. ಕನ್ನಡ ನಾಡಿನ ಹಬ್ಬ ಇವತ್ತು ನಾವು ಆಚರಿಸಬೇಕು. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಲ್ಲ, ಅದನ್ನು ಸ್ವಲ್ಪ ಇವತ್ತು ಇಡೀ ನಮ್ಮ ನಾಡೆಲ್ಲನೂ, ಇಡೀ ನಮ್ಮ ಕರ್ನಾಟಕ ಎಲ್ಲನೂ ನಿಜವಾದ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸಬೇಕು ಅಂತ ಖುಷಿ ಆಗ್ತಾಯಿದೆ ಇವತ್ತು. ಅವರು ಉತ್ತರ ಕರ್ನಾಟಕದ ಭಾಷೆ ಮತ್ತು ಸಂಸ್ಕೃತಿಯನ್ನು ರಾಜ್ಯ ಮಟ್ಟದಲ್ಲಿ ಸಾಹಿತ್ಯಿಕವಾಗಿ ಎತ್ತಿ ಹಿಡಿದ ಒಬ್ಬ ಪ್ರಜ್ಞಾವಂತ ಬರಹಗಾರರು. 8ರೊಳಗೆ 4 ಅವಾರ್ಡ್ ಧಾರವಾಡಕ್ಕೆ ಬಂದಿದ್ದಾವೆ. ಇವ್ರದ್ದು 4ನೇ ಅವಾರ್ಡು. ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರ ಪರವಾಗಿಯೂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಸಿಗುತ್ತದೆ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೂ ಇತ್ತು. ಇದು ಇಂದು ನಿಜವಾಗಿದೆ. ಉತ್ತರ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಬೇಂದ್ರೆಯವರ ನಂತರ ಅತ್ಯಂತ ಪ್ರತಿಭಾವಂತ ಕವಿ, ನಾಟಕಕಾರ ಕಂಬಾರರು ಅನ್ನೋದರಲ್ಲಿ ಸಂಶಯ ಇಲ್ಲ. ಕಂಬಾರ ಅವರಿಗೆ ದೊಡ್ಡ ಪ್ರಶಸ್ತಿ ಬಂದಿದ್ದಕ್ಕೆ ಅವ್ರ ಊರಾನ್ ಮಂದಿ ಭಾಳ ಖುಷಿ ಆಗ್ಯಾರ. ಪಟಾಕ್ಷಿ ಹೊಡೆದು ಸಿಹಿ ಉಂಡು ಹಬ್ಬ ಮಾಡ್ಯಾರ. ಕಂಬಾರರ ಅಣ್ಣ ಖುಷಿ ತಡ್ಕೊಳಕ್ಕಾಗ್ದ ಕಣ್ಣಾಗ ನೀರು ಹಾಕಿದ್ರು. ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರಿ ಹೆಸರೈತ್ರಿ. ಸ್ವಾತಂತ್ರ್ಯ ಹೋರಾಟಗಾರರು, ಸಾಹಿತಿಗಳು ಹಿಂಗ ನಾಡಿಗೆ ಬಹಳಷ್ಟು ಕೊಡುಗೆ ನೀಡಿದ ಗ್ರಾಮ ಈ ಘೋಡಗೇರಿ. ಇಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ಗುರುಕುಲದಾಗ ಸಾಲಿ ಕಲಿತ ಮುಂದೆ ಬಂದ ಕಂಬಾರ ಸರ್ಗೆ ಈಗ ಜ್ಞಾನಪೀಠ ಪ್ರಶಸ್ತಿ ದೊರೆತೈತ್ರಿ. ಈ ಪ್ರಶಸ್ತಿ ದೊರೆತಿದ್ದು ಈ ಭಾಗಕ್ಕೆ ಹಂಡೆ ಹಾಲು ಕುಡ್ದಂಗಾಗೈತ್ರಿ. ಚಂದ್ರಶೇಖರ್ ಕಂಬಾರ್ ಅವರು ಶ್ರಮದಿಂದ ಮುಂದೆ ಬಂದಿದ್ದಾರೆ. ಭಾಳ ಜನ ಸಾಹಿತಿಗಳು ತಮ್ಮ ಊರನ್ನೇ ಮರೀತಾರೆ, ಆದರೆ ಚಂದ್ರಶೇಖರ್ ಕಂಬಾರ್ ಅವರು ಹಾಗಲ್ಲ. ತಮ್ಮ ಹುಟ್ಟೂರಿನ ಸೊಗಡನ್ನು ಸಾಹಿತ್ಯದ ಮುಖಾಂತರ ಜನತೆಗೆ ಪರಿಚಯಿಸಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಯಾವಾಗೂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಂತ ನಾವು ನಿರೀಕ್ಷೆ ಮಾಡಿದರು. ಕೊನೆಗೆ ಲೇಟ್ ಆದರೂ ಕೂಡ ಈ ಒಂದು ಪ್ರಶಸ್ತಿ ನಮ್ಮ ಕಂಬಾರ ಅವರಿಗೆ ಸಿಗುವುದರ ಜೊತೆಗೆ ಇಡೀ ನಮ್ಮ ಗುಡಿಗೇರಿ ಊರಿಗೆ ಒಂದು ದೊಡ್ಡ ಸಂತೋಷದ ವಿಷಯ. ಈ ಒಂದು ಸಂತೋಷದ ಜೊತೆಗೆ ನಾವೆಲ್ಲ ಅವರನ್ನು ಗ್ರಾಮದ ಪರವಾಗಿ ಅಭಿನಂದಿಸಿ ನಾವೆಲ್ಲ ಸಂತೋಷ ಹಂಚಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೇನೆ. ಒಡಹುಟ್ಟಿದ ತಮ್ಮನಿಗೆ ನಾಡಿನ ಹೆಸರಾಂತ ಪ್ರಶಸ್ತಿ ಸಿಕ್ಕ್ಯದ ಅಂತ ಕೇಳಿ ಹಿರಿಯಣ್ಣ ಕುಂತಲ್ಲೇ ಹಾರೈಸಿ ಕಣ್ಣಾಗ ನೀರು ತೆಗೆದ್ರು. ಕಷ್ಟದ ಆ ದಿನಗಳನ್ನ ನೆನಪು ಮಾಡಿಕೊಂಡ್ರು. ಅದೊಂದು ಅಭಿಮಾನ ಮಾತ್ರ ನಮಗೂ ಸಂತೋಷ ಐತಿ. ಪ್ರಶಸ್ತಿ ಬಂದು ಒಂದು ಆನಂದ ಐತಿ. ಆದ್ರೆ ಇನ್ನೇನು ರೀ ನಾವು ಪ್ರಯತ್ನ ಮಾಡಿ ಪರಗಾರನ ಆದ
ನಾವು ಉದಾಹರಣೆ ಇದ್ದವ್ರು ಹಂಗೆ ಆಯಿತು ಇರಲಿ ಅದ್ರಲ್ಲಿ ಚಲೋ ಆಗ್ತದ ಅಗ್ದಿ. ಒಟ್ಟಾರೆ ಹಿರಣ್ಯಕೇಶಿ ನದಿ ದಂಡೆಮ್ಯಾಗಿನ ಗೋಟಗೇರಿ ಕಂಬಾರ ಮಾಸ್ತರ ಇವತ್ತು ದೇಶಕ್ಕೆ ದೊಡ್ಡ ಹೆಸರು ಮಾಡ್ಯಾರ. ಈ ಹೆಸರು ಮಾಡಿದ್ರಿಂದ ನಮಗೂ ಹೆಮ್ಮೆ ಆಗೈತ್ರಿ ಅಂತ ಊರಿನವರೆಲ್ಲ ಹಬ್ಬ ಆಚರಿಸ್ಯಾರ. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್, ಬೆಳಗಾವಿ. ಇನ್ನು ಮಳೆಗಾಲ ಬಂದೈತಿ, ಆದರೂ ಕುಡಿಯಾಕ ತೊಟ್ಟ ನೀರಿಲ್ಲ, ನಡೆದಾಡಕ ಚಲೋ ರಸ್ತೆ ಇಲ್ಲ, ಊರಾಗಿನ ನಾಲಿಗಳಂತೂ ತುಂಬಿ ಹೋಗ್ಯಾವ. ಸಿಟ್ಟಿಗೆದ್ದ ಬೀದರ್ಗಾದ್ಗಿ ಮಂದಿ ಪಂಚಾಯತಿಗ ಘೆರಾವ್ ಹಾಕಿದ್ರು. ನಮ್ ಲೀಡರ್ ಮಂದಿಗ ಅಧಿಕಾರಿಗಳಿಗ ಶಾಪ ಹಾಕಿದ್ರು. ರಸ್ತಿ, ನೀರು, ಚರಂಡಿ ವ್ಯವಸ್ಥೆ ಮಾಡ್ರಿ, ಇಲ್ಲ ಅಂದ್ರ ಪಂಚಾಯತಿನ ಬಿಟ್ಟು ಹೋಗ್ರಿ ಅಂತ ಪ್ರತಿಭಟನೆ ಮಾಡಿದ್ರು. ಪೊಲೀಸರು ಬಂದ್ರು, ಆದ್ರೂ ಮಾತ ಕೇಳಲಿಲ್ಲ. ಕೊನೆಗ ಒಂದು ವಾರದೊಳಗ ಕೆಲಸ ಮಾಡಿಕೊಡ್ತೀವಿ ಅಂದಮ್ಯಾಗ ಪ್ರತಿಭಟನೆ ಹಿಂದಕ್ಕೆ ಪಡೆದ್ರು. ಗ್ರಾಮ ಪಂಚಾಯತ್ಗೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರ ಮಂದಿಗ ಅನುಕೂಲ ಆಗಲಿ ಅಂತ ಜಗ್ಗ ಯೋಜನೆ ಮಾಡ್ತದ. ಆದ್ರೆ ಲಾಭ ಪಡ್ಕೋಬೇಕಂದ್ರ ಆಫೀಸಿಂದ ಆಫೀಸಿಗೆ ಅಡ್ಡಾಡಬೇಕು. ಕೈಕಾಲಿದ್ದವ್ರಿಗೆ ಇದು ತಪ್ಪಂಗಿಲ್ಲ. ಇನ್ನು ಕೈಕಾಲು ಇಲ್ದವ್ರ ಪಾಡು ಹ್ಯಾಂಗಿರ್ತೈತಿ ನೀವ ನೋಡ್ರಿ. ಎರಡೂ ಕಾಲಿಲ್ಲದ ಬಸವರಾಜ ಹಳ್ಳಿ 4 ತಿಂಗಳಿಂದ ದಿನಾ ಹಿಂಗ ತಹಶೀಲ್ದಾರ್ ಕಚೇರಿಯಾಗಿನ ಮೆಟ್ಲು ಹತ್ತದ ತಪ್ಪಂಗಿಲ್ಲ ನೋಡ್ರಿ. ತನಗ ಬರ್ಬೇಕಾಗಿರೋ ಪಿಂಚಣಿ ಕೊಡ್ರಿ ಅಂತ ಕಂಡರ ಕೇಳಾಕತ್ಯಾನ. ಆದ್ರ ಇನ್ನೂ ಮಟ್ಟ ಇವಂಗ ಪಿಂಚಣಿ ಸಿಕ್ಕಿಲ್ಲ. ನಾಲ್ಕು ತಿಂಗಳು ಹೊತ್ತಾಯ್ತು, ಏಕ ಬರಕೈತೇನ್ರಿ. ಒಂದು ಬಡ್ಡಿ ಪಗಾರ ಬರಲ್ರಿ. 2 ಹೆಣ್ಣು ಅವ್ರಿ, 1 ಗಂಡು ಆದ್ರಿ. 2 ಕಾಲಿಲ್ರಿ. ನಾನು ಬಂಡೆಪ್ಪ ನಡಿ ಸರಡಿಗೆ ಅವ್ರಿ. ನಾನು ಇವತ್ತು ಬರ್ತಾವ್ರಿ, ನಾಳೆ ಬರ್ತಾವ ಅಂತ ಹೇಳ್ತಾರ್ರಿ. ಬಂದೇ ಇಲ್ರಿ. ಇವತ್ತಿನ 4-5 ತಿಂಗಳಾಯ್ತು ರೀ. ಮಾಶಾನ್ ಸಿಗಲ್ಲ ಅಂತ ಭಾಳ ಸಲ ನಾವು ಬಂದು ಹೇಳ್ದೆ, ಆದರೂ ಇಲ್ಲ ತಿರುಗಾಡಕತ್ತಾನ. ಯಾರ್ಯಾರಿಗೂ ಸಿಗ್ತದ ಒಬ್ಬ ಕುಂಟ ಅಂಗವಿಕಲಿಗೆ ಸರ್ಕಾರಲಿಂತ ಏನೋ CM ಅವರು ಇವರು ಸರ್ಕಾರದಾಗ ಭಾಳ ಹೇಳ್ತಾರೆ. ಒಬ್ಬ ಬೇಕಾಗಂತಂದು ಮಾಶಾಸನ ಸಿಗೋಲ್ದಾಗ್ಯದ. ತಾಳಿಕೋಟಿ ನಾಡು ಕಚೇರಿಗಳು ಮ್ಯಾಗ ಅದ. ಅದು ಏರ್ಲಾಕ ಹಿಡಿಯಲಾಕ ಅವ್ನ ಜೀವ ಒಂದು ತಾಸು ಯಾರು ಅವ್ಗೆ ಸಹಾಯದಿಂದ ಮ್ಯಾಗ ಏರಿಸ್ಬೇಕು ಮತ್ತು ಮ್ಯಾಗ ಇಳಿಸ್ಬೇಕು. ಅಂಥ ಸರ್ಕಾರದಿಂದ ಯೋಜನೆಗಳು ಯಾವ ಸರಿಯಾಗಿ ಸದುಪಯೋಗ ಆಗಲ್ದಾಗಿದೆ. ಇದಕ್ಕೆ ಅಧಿಕಾರಿಗಳೇ ನಿರ್ಲಕ್ಷ್ಯ ಕಾರಣ ಅಂತ ನಮಗೆ ಅನಿಸ್ಲಾಕತ್ತದ. ಸರ್ಕಾರದವರು ತಿಂಗಳಾ ಕೊಡೋ 1000 ಪಿಂಚಣಿನ ಇವನ ಹೆಂಡತಿ ಮಕ್ಕಳಿಗೆ ಆಧಾರ. ಅದ್ರ ಸಲುವಾಗಿ ದಿನ ಮುದ್ದೇಬಿಹಾಳದ ಸಾಲ್ವಾಡ್ಗಿಯಿಂದ ತಾಳಿಕೋಟಿ ವಿಶೇಷ ತಹಶೀಲ್ದಾರ್ ಕಚೇರಿಗ ದಿನ ಅಡ್ಡಾಡ್ತಾನ. ಪಿಂಚಣಿ ಕೊಡಾಕ ಏನ್ ತ್ರಾಸ್ ನಿಮ್ಗ ಅಂತ ಕೇಳಿದ್ರ ತಹಶೀಲ್ದಾರ್ ಹಿಂಗ್ ಉತ್ತರ ಕೊಡ್ತಾರ. ಮಾನ್ಯ ಸರ್ಕಾರದ ಆದೇಶ ಪ್ರಕಾರ ಈ ವೆರಿಫಿಕೇಷನ್ ನಡೆದವ್ರೆ. ವೆರಿಫಿಕೇಷನಿಗೆಲ್ಲ ಆಗ್ಯದ. ಈಗ ಒಂದು 33 ಹಳ್ಳಿಯಿಂದ ನಾವು ವೆರಿಫಿಕೇಷನ್ ಮಾಡಿ ಇವ್ರಿಗೆ ನಮ್ಮ ಟೇಜ್ರಿಗೆ ಕೊಟ್ಟು ಸಬ್ಮಿಟ್ ಮಾಡ್ಯವು. ಮತ್ತು ತಾಳಿ ಕೊಟ್ಟಿದ್ದು ನಾವೆಲ್ಲ ನಡೆದವ್ರಿ. ಲಿಸ್ಟ್ ಮಾಡ್ಕೇಶನ್ ನಾವು ಕೊಡ್ತೇವೆ. ಅದು ನೋಡಿ ಫೈನಲ್ ಮಾಡ್ಕೇಶನ್ ಈಗ ಮುಂದೆ ಸರ್ಕಾರದ ಇದು ಬಂದ ಪ್ರಕಾರ ನೆಕ್ಸ್ಟ್ ನಾವು ಚಾಲೂ ಮಾಡ್ತೇವೆ. ಸುಳ್ಳು ಅಂಗವಿಕಲರಿಗೆ ಕೊಡ್ತಾ ಇರೋ ಪಿಂಚಣಿ ನಿಲ್ಸಾಕ ಖರೆ ಅಂಗವಿಕಲರ ಹೊಟ್ಟೆ ಮ್ಯಾಗ ಹೊಡೆಯೋ ಕೆಲ್ಸಾನ ಸರ್ಕಾರ ಮಾಡ್ತೈತ್ ನೋಡ್ರಿ. ಅನುಮಾನ ಬಂದ್ರ ಪಿಂಚಣಿ ನಿಲ್ಸೋದ್ ಬಿಟ್ಟು ಇಂತಹವರ ಪಿಂಚಣಿ ನಿಲ್ಸದ್ರ ಆ ದೇವ್ರು ಮೆಚ್ಚಂಗಿಲ್ಲ ನೋಡ್ರಿ. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.